ವೆಲ್ಕಮ್ ಬ್ಯಾಕ್ ಟು ಡಿಂಕಚಿಕ ಅಡಿಗೆ ಪ್ಯಾಲೇಸ್. ಇದುವರೆಗೂ ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರಿ, ಸ್ವಲ್ಪ ಉಪ್ಪು ಹಾಕಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಮತ್ತೆ ಒಳ್ಳೆ ಅಡಿಗೆನ ಹೇಳ್ಕೊಡಕ್ಕೆ ಬರ್ತಾ ಇದ್ದಾರೆ ಇವರು ರಾಘವೇಂದ್ರ ಅಂತೇಳಿ, ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನ್. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದಯವಿಟ್ಟು ರಾಘವೇಂದ್ರ ಅವ್ರನ್ನ ಕಳ್ಸ್ಕೊಡ್ರಪ್ಪ. ಬನ್ನಿ. ಯಾರು ರಾಘವೇಂದ್ರ ಅಂತಂದ್ರೆ ರಾಘವೇಂದ್ರ ರಪ್ಪ ಬಂದವ್ರೆ. ನಮಸ್ಕಾರ ಅಂಕಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕಣಿಯ. ನಮಸ್ಕಾರ ತಾತ. ಚೆನ್ನಾಗಿದ್ಯಾ? ಇದುವರೆಗೂ ಚೆನ್ನಾಗಿದೆ, ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ಬಿಡಯ್ಯ. ತುಂಬಾ ಆಟಪ್ಪ ನಾನಾ ಈ ಜಾಗ ಕಣಿಯ. ಅಡುಗೆ ಮಾಡೋ ಜಾಗ ಹಂಗೆ ಇರೋದು ಅಲ್ಲ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೇಕಾದ ವಯಸ್ಸಲ್ಲಿ ಅಡುಗೆ ಮಾಡೋ ಚಟ ಬೇಕಾ ನಿಮ್ಗೆ? ಈ ಏಜ್ ಅಲ್ಲೇ ಕಣಿಯ ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ಬೇಕು ಅನ್ಸೋದು. ಮನೇಲಾದ್ರೆ ಸ್ವಲ್ಪ ಹಾಕ್ತಾರೆ, ಇಲ್ಲ ಆದ್ರೆ ನಾನೇ ಮಾಡ್ಕೊಂಡು ನಾನೇ ಕಲಿಸ್ಬೋದು. ಸರಿ ಬಿಡಿ, ತಿನ್ಲೂಬಹುದು ಅಲ್ವಾ ತಾತ? ಅಂಕಲ್ ಅನ್ನಪ್ಪ. ಅಂಕಲ್ ಸರಿ ತಾತ ಅಂಕಲ್ ಅಲ್ಲಲ್ಲ, ಬರೀ ಅಂಕಲ್ ಅಲ್ಲ. ಪಾತ್ರೆ ಇಡ್ಕೊಬಿಟ್ಟು ಅಡುಗೆ ಮಾಡಕ್ ಹೋದ್ರೆ ಮುಂಬಾರ ಜಾಸ್ತಿ ಆಗಿ ಮಕ್ಕಡೆ ಹಿಂಗೆ ದಬಾಕಬಿಡ್ತೀರಾ ಅಂತದ್ರಲ್ಲಿ ಬೇಕಾ ಈ ವಯಸ್ಸಲ್ಲಿ ಇವೆಲ್ಲವ? ನೋಡಯ್ಯ, ವಯಸ್ಸಾದಿತ್ತೆ ನೇರವಾಗಿ ಹೊಲ ಉಳೋದು. ಈ ಹೊಸ ಎತ್ ಕರ್ಕೊ ಬಂದ್ರೆ ಯಾ ಕಡೆ ಈ ಕಡೆ ಉಳ್ಬಿಟ್ಟು ದಬಾಕಬಿಡುತ್ತೆ. ಚೆನ್ನಾಗಿ ವಯಸ್ಸಿಂದ ತಿನ್ಕೊಂಡ್ ಬಂದಿರೋ ನನ್ಗೆ ಅಡ್ಗೆ ಮಾಡಕ್ ಬರಲ್ವೇನಯ್ಯ? ಘಾಟಿ ಮುತ್ಕಪ್ಪ. ಏನಿಲ್ಲ ತಾತ ಅಲ್ಲ ಅಂಕಲ್, ಇವತ್ ನಮ್ ಕಾರ್ಯಕ್ರಮದಲ್ಲಿ ಏನ್ ಸ್ಪೆಷಲ್ ಅಡುಗೆ ಮಾಡ್ಕೊಡ್ಬೇಕು ಅಂತಿದ್ದೀರಾ? ನೋಡಿಯ್ಯ, ನನಗೆ ಬಲು ಪ್ರಿಯವಾದ ಬಲು ಇಷ್ಟವಾದ ನುಗ್ಗೆಕಾಯಿ ಗೊಜ್ಜು, ನುಗ್ಗೆಕಾಯಿ ಪಲ್ಯ ಮಾಡ್ಬೇಕು ಅಂತ ಬಂದಿದ್ದೀನಿ ಕಣಯ್ಯ. ಓ ತಾತ ಅಂಕಲ್, ಈ ವಯಸ್ಸಲ್ಲಿ ಬೇಕಾ ನುಗ್ಗೆಕಾಯಿ ಗೊಜ್ಜು? ನೋಡಿಯ್ಯ, ಹುಣಸೆ ಗಿಡ ಮುಪ್ಪಾದ್ರು ಉಳಿ ಮುಪ್ಪೆ, ನುಗ್ಗೆಕಾಯಿ ಪಲ್ಯ ಸಪ್ಪೆ. ಏನಿಲ್ಲ ತಾತ ಅಂಕಲ್, ನಮ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಈಗ ನೀವು ಮಾಡೋ ಅಡುಗೆಗೆ ಏನೇನ್ ಐಟಮ್ ಬೇಕು ಅಂತ ಹೇಳ್ಬಿಡಿ. ನುಗ್ಗೆಕಾಯಿ ಬೇಕಣಯ್ಯ, ಚಳಿಗಾಲ ಅಲ್ವೇ? ಓಹೋ ತಾತ, ಜಾಸ್ತಿ ನುಲಿಬೇಡಿ. ನಡ ಮುರಿದೋಗ್ಬಿಟ್ರೆ 8 ಕನ್ನಳ್ಳಿಗೆ ಹೋಗ್ಬಿಟ್ಟು ದಬ್ಬೆ ಕಟ್ಸ್ಕೊಂಡ್ ಬರ್ಬೇಕಾಯ್ತದೆ. ವೀಕ್ಷಕರೇ, ಇವಾಗ ನಮ್ಮ ತಾತ ಅಲ್ಲ ಅಂಕಲ್ ನುಗ್ಗೆಕಾಯಿ ಗೊಜ್ಜು ಮಾಡೋದು ಹೇಳ್ಕೊಡ್ತಾರೆ. ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಅಂಕಲ್ ಸ್ಟಾರ್ಟ್ ಮಾಡೋಣ. ಈ ಮೊದ್ಲಿಗೆ ಏನ್ ಮಾಡ್ಬೇಕು? ಮೊದ್ಲಿಗೆ ಎಣ್ಣೆ ಹಾಕ್ಬೇಕಯ್ಯ. ಬೆಳಗ್ಗೆ ಹೊತ್ತೆ ನಮ್ಗೆ ಎಣ್ಣೆ ಹಾಕೋ ಅಭ್ಯಾಸ ಇಲ್ಲ ಅಂಕಲ್. ಆ ಎಣ್ಣೆ ಅಲ್ಲಯ್ಯ, ಅದು ನಾನ್ ವೆಜ್ ಜೊತೆ ತಗೊಳ್ಳೋ ಎಣ್ಣೆ. ಓ, ಬಾಣ್ಲಿಗೆ ಹಾಕೋ ಎಣ್ಣೆನಾ? ನಿಮ್ಗೇನಾರು ಅಭ್ಯಾಸ ಇದೆಯಾ? ಸ್ವಲ್ಪ ಅಭ್ಯಾಸ ಇದೆ. ನಾನ್ ವೆಜ್ ಏನಾದ್ರು ಜೊತೆಗಿದ್ರೆ ಎಷ್ಟು ತಗತ್ತೀರಾ? 1, 2 ಇಲ್ಲ 7-8 ರೌಂಡ್ ಆಗ್ಬೋದಪ್ಪ. 8 ರೌಂಡಾ? ಈ ವಯಸ್ಸಲ್ಲಿ ಗಟ್ಟಿ ಪಿಂಡ. ಏನಪ್ಪ? ಏನಿಲ್ಲ, ಎಣ್ಣೆ ಹಾಕಾಯ್ತು. ಬಾಣ್ಲಿಗೆ. ತಾತ ಅಂಕಲ್ ಅಲ್ಲ, ಈ ವಯಸ್ಸಲ್ಲಿ ನುಗ್ಗೆಕಾಯಿ ಗೊಜ್ಜು ಮಾಡ್ತಿರಲ್ಲ, ಇದನ್ ತಿನ್ನಕ್ಕೆ ಹಲ್ಲು ಗಟ್ಟಿ ಆಗವ? ಅಲ್ಲಿದ್ರಿ ಅಲ್ವೇನಯ್ಯ, ಇದು ಹಲ್ ಸೆಟ್ಟು ಗಟ್ಟಿ ಇರುತ್ತೆ. ಸರಿ ಬಿಡಿ, ಮುಂದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಿಸಿ ನೆತ್ತಿಗೆ ತಡ್ಕೊಬಿಡ್ಲಾ? ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾಕ್ಬೇಕು. ಓ ಸರಿ, ಆಮೇಲೆ ಇದನ್ನ ಚೆನ್ನಾಗಿ ಕರೆದ್ಬಿಟ್ಟು ಆಮೇಲೆ ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಸರಿ ತಾತ ಅಲ್ಲ ಅಂಕಲ್, ನೀವು ಈ ಅಡುಗೆ ಮಾಡೋದನ್ನ ಯಾವಾಗಿಂದ ಕಲ್ತ್ರಿ? ಅಯ್ಯೋ, ಅದ್ ಯಾಕೆ ಕೇಳ್ಚೆ ಬಿಡಪ್ಪ. ಸರಿ ಬೇಡ ಬಿಡಿ. ಹೇಳ್ತೀನಿ ಕೇಳ. ನಾನು ಮದುವೆ ಆದ್ಮೇಲೆ ನನ್ನ ಹೆಂಡತಿ ಅಡುಗೆ ಮಾಡಿದ್ಲು. ಮೊದಲನೇ ದಿವಸ ಅವಳ ಅಡುಗೆ ಊಟ ಮಾಡ್ದಾಗ್ಲೇ ಗೊತ್ತಾಗಿದ್ದು ಅವಳಿಗೆ ಅಡುಗೆ ಬರಲ್ಲ ಅಂತ. ಏನಯ್ಯ ನೀನು, ನಾವು ಸರಿಯಾಗಿ ಊಟನೇ ಮಾಡಿಲ್ಲ ಅಂತಂದ್ರೆ ನೀನ್ ನಗ್ತಿಯಪ್ಪ. ಅಯ್ಯೋ ಪಾಪ ತಾತ ಅಲ್ಲ ಅಂಕಲ್. ಸರಿ ಮುಂದಕ್ಕೆ ಹೇಳಿ ತಾತ ಅಲ್ಲ ಅಂಕಲ್. ಅಷ್ಟ ಫೀಲ್ ಆಗ್ಬೇಡ. ಆವಾಗಿಂದ ನಾನೇ ಮಾಡೋದ್ ಕಲ್ತೆ. ಸ್ವಲ್ಪ ಕಲ್ತಿದ್ದು ಈಗ ಉಪಯೋಗ ಬರ್ತಾ ಇತ್ತಪ್ಪ. ಸರಿ ಬಿಡಿ ತಾತ ಅಲ್ಲ ಅಂಕಲ್. ಸರಿ, ನೀವು ಈ ನುಗ್ಗೆಕಾಯಿ ತಿನ್ನೋದು ಯಾವಾಗಿಂದ ಕಲ್ತ್ರಿ? ನುಗ್ಗೆಕಾಯಿ ತಿನ್ನೋದು 50 ವರ್ಷ ಆದ್ಮೇಲೆ ಕಣಿಯ. 50 ವರ್ಷ ಆದ್ಮೇಲೆ? ಹಂಗಾರೆ ಚೆನ್ನಾಗಿ ಬೇಲಿ ಇರ್ಬೇಕು ನೀವು. ಏನಿಲ್ಲ, ನುಗ್ಗೆಕಾಯಿ ಕದಿಯಕ್ಕೆ ಅಂದೆ. ಏನೋ ವಾಸನೆ ಬರ್ತೈತೆ. ಏನು? ಈರುಳ್ಳಿ ಸೀದೈತೈತೆ. ಈಗ ನುಗ್ಗೆಕಾಯಿ ಹಾಕಿ ಅಳ್ಳಾಡಿಸ್ಬೇಕಯ್ಯ. ಪಾತ್ರೆಗೆ ಹಾಕಿ ಅಳ್ಳಾಡ್ಸಿರಿ ಅಲ್ವೇನಯ್ಯ ಬೇಯೋದು. ಓ ಸರಿ 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 ಸರಿ, ಬೇಯ್ತೈತೆ ಅದು. ತಾತ ಅಲ್ಲ ಅಂಕಲ್, ನೀವು ಕಾಮಿಡಿ ಮಾಡ್ತೀರಾ, ಜೋಕ್ ಮಾಡ್ತೀರಾ ಅಂತ ಕೇಳ್ಬಿಟ್ಟಿದೀವಿ. ಯಾವ್ದಾರ ಒಂದ್ ಹೇಳಿ, ನಾವು ಕೇಳ್ಬಿಟ್ಟು ನಗಣ, ನಮ್ಮ ವೀಕ್ಷಕರು ನಗ್ಲಿ. ಹೇಳ್ತೀನಿ ಕೇಳ. ಒಬ್ಬ ಹುಡುಗ ಇದ್ನಯ್ಯ, ಅವ್ನ ಫ್ರೆಂಡ್ ಹತ್ರ ಹೇಳ್ತಾನೆ, ನಾಳೆ ನಮ್ಮನೆಗೆ ತಂಗಿ ಬರ್ತಾಳೆ ಅಂತ. ಆ ಸ್ನೇಹಿತ ಅದ್ ಹೆಂಗೆ ಅಂತ ಕೇಳ್ತಾನೆ. ಅವನಾಗ ಲಾಸ್ಟ್ ಟೈಮು ನನ್ನ ತಾಯಿ ಹೊಟ್ಟೆನೋವು ಬಂದಾಗ ತಮ್ಮ ಹುಟ್ಟಿದ್ದ. ಈ ಟೈಮು ನನ್ನ ತಂದೆ ಹೊಟ್ಟೆನೋವು ಬಂದೈತೆ, ತಂಗಿ ಬರ್ತಾಳೆ. ಯಾಕ ನಗು ಬರ್ತಾ ಇಲ್ವಾ? ಜೋಕ್ ಮುಗಿತಾ? ಸಕ್ಕತ್ತಾಗಿತ್ತು. ನುಗ್ಗೆಕಾಯಿ ಅಲ್ಲ ಬೆಂದೈತೆ ನೋಡಿ ಅಂದೆ.
ಚೆನ್ನಾಗಿ ಬಂದಿದೆ. ಹೆಂಗೈತೆ ಸ್ಮೆಲ್ಲು? ಚೆನ್ನಾಗಿದೆ. ಟೇಸ್ಟ್ ನೋಡಯ್ಯ. ಓಕೆ. ಇದೇನಿದು ಸಪ್ಪೆ? ನನ್ BP ಶುಗರ್ ಎರಡು ಇದೆಯಲ್ಲಯ್ಯ.